ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಪಾಲಕ್ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ. ಪಾಲಕ್ ಸೊಪ್ಪಿನ ಪಲ್ಯ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಚೂರು ಪಾಲಕ್ ಸೊಪ್ಪು ತೊಗೊಂಡಿವ್ರಿ. ಇನ್ನು ಸ್ವಚ್ಛ ಮಾಡಿ ಇಟ್ಕೋಬೇಕು ನೋಡಿರಿ. ಹುಳ ಇರ್ತಾವೆ ಇದ್ರಾಗೆಲ್ಲ ನೋಡಿ ಸ್ವಚ್ಛ ಮಾಡಿ ತೊಳೆದಿಟ್ಕೋಬೇಕು. ಇದನ್ನು ಒಂದು ಬಟ್ಲು ಹೆಸರು ಬೇಳೆ ಇವನ್ನ ನೆನೆಸಿಟ್ಕೊಂಡಿನಿ ನಾನು. ಅರ್ಧ ತಾಸು ಅಷ್ಟೇ ಮೊದಲನೇ ನೆನೆಸ್ಬೇಕು ನೋಡ್ರಿ. ಒಂದು ಅರ್ಧ ತಾಸು ನೆನೆಬಿಡ್ತಾವೆ. ನಮ್ಮ ಇದು ಇರ್ತಾವಲ್ಲ ಬೇಳೆ ಜಲ್ದಿ ನೆನಿತಾವು. ಒಗ್ಗರ್ನಿಗೆ ಅಡುಗೆ ಎಣ್ಣೆ, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅವನ್ನ ಕಟ್ ಮಾಡಿ ಇಟ್ಕೊಂಡೈತಿ. ಒಗ್ಗರ್ನಿಗೆ ಸಾಸಿವೆ ಜೀರಿಗೆ, ಒಂದು ಸಣ್ಣದು ಬೆಳ್ಳುಳ್ಳಿ ಗಡ್ಡಿ ಅವನ್ನ ಸಿಪ್ಪೆ ಬಿಡಿಸಿ ಇವನ್ನೆಲ್ಲ ಹಿಂಗೆ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ. ಒಗ್ಗರ್ನಿ ಹಾಕಕ್ಕೆ ಸಿಡಿತಾವಲ್ಲವು. 7-8 ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ನಾನು. ಮೊದಲೇ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ತೊಳೆದು ಇಟ್ಕೊಂಡಿರ್ತೀವಲ್ರಿ. ಇದನ್ನಷ್ಟು ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ. ಅಂದ್ರೆ ಪಲ್ಯ ಮಾಡೋಕೆ ಇದಾಗುತ್ತೆ. ನಾ ಏಳ್ಗೆ ಮನೆ ತೊಗೊಂಡು ಹಿಂಗೆ ಹೆಚ್ಕೊತೀನಿ ನೋಡ್ರಿ. ಇದನ್ನು ಈ ಥರ ಹಿಂದೆ ತುಂಬಿರ್ತಾವಲ್ಲ ಇವನ್ನ ಹಾಕ್ಕೋಬೇಕು ನೋಡ್ರಿ. ಇವನ್ನ ತೆಗೆದು ಒಗಿಬಾರ್ದು, ಅದ್ರಾಗ ಟೇಸ್ಟ್ ಬರ್ತೈತಿ. ಉಳಿದ ಪಲ್ಯ ಎಲ್ಲ ಈ ಥರನ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾ ಎಲ್ಲವೂ ನೋಡ್ರಿ. ಹಿಂಗೆ ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ. ಅಂದ್ರೆ ಅದು ಬೇಗನೆ ಕುದಿತೈತಿ. ಈ ಥರ ಆಗ್ಬೇಕು ನೋಡ್ರಿ. ಇದು ಒಂದು ಚೂರು ಪಲ್ಯ ತೊಗೊಂಡಿದ್ದೀವಲ್ರಿ, ಇದು ಅಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇಷ್ಟ ಆಗೈತಿ ಇದು. ಈ ಪಾಲಕ್ ಪಲ್ಯ ಮಾಡೋದು ಹೆಂಗಂತ ನೋಡೋಣ. ಈಗ ಇಡೇ ಚಲೋ ಮಾಡೋಕ್ಕಿಂತ ಮೊದಲ ಈ ಗ್ಯಾಸ್ ಹಚ್ಕೊಳ್ಳೋಣ್ರಿ. ಈಗ ಪಾಲಕ್ ಪಲ್ಯ ಮಾಡೋಕೆ ಒಂದು ಬುಟ್ಟಿ ಇಟ್ಕೊಳ್ಳೋಣ ಸಣ್ಣದು. ಒಗ್ಗರಣೆ ಹಾಕ್ಕೋಬೇಕಲ್ರಿ. ಈಗ ಅಡುಗೆ ಎಣ್ಣೆ ಹಾಕ್ಕೋತೀನಿ ನೋಡ್ರಿ ಬಾಳ್ಗಿಗೆ. ಅದು ಪಲ್ಯ ನೋಡಿ ಹಾಕ್ಕೋಬೇಕು ನೋಡ್ರಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಇದು ಕಾಯಿಲೆ ಈಗ ಒಂದು ನಿಮಿಷ. ಈಗ ಎಣ್ಣೆ ಬಿಸಿ ಆಗೈತೆ ನೋಡ್ರಿ. ಅದು ಈಗ ಕಾದೈತೆ ಎಣ್ಣೆ. ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇವನ್ನ ಹಾಕ್ಕೊತೀನಿ ನಾನೀಗ. ಇವನ್ನ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಒಂದು ತೊಗೊಂಡಿರ್ತೀವಲ್ಲ ಇವನ್ನ ಜಜ್ಜಿಟ್ಕೋಬೇಕು ನೋಡ್ರಿ. ಹಂಗೆ ಎಣ್ಣೆ ಹಾಕ್ತೀವಲ್ಲ ಸಿಡಿತಾವೆ ಇವು. ಇವನ್ನ ಇದಕ್ಕೆ ಹಾಕೊಂಬಿಡೋಣ. ಇವನು ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಹಸಿ ಖಾರ ತೊಗೊಂಡಿರ್ತೀವಲ್ರಿ, ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಇದನ್ನ ಈಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣ್ರಿ. ಅದು ಹಸಿ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಇದ್ರಾಗ ಫ್ರೈ ಆದ್ರೆ ಚಲೋ ಆಗುತ್ತೆ. ಇಲ್ಲಿಗೆ ಹಸಿ ವಾಸನೆ ಬರ್ತೈತೆ ಅದು. ಅದಕ್ಕೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಬಿಡ್ತೀನಿ ನಾನು. ಇವಾಗ ಎಣ್ಣೆಯಾಗ ಸ್ವಲ್ಪ ಕುದಿಯಾಕೆ ಬಿಡೋಣ್ರಿ ಇದನ್ನು. ಅಂದ್ರೆ ಅದು ಹಸಿ ವಾಸನೆ ಹೋಗುತ್ತೆ. ಅರಿಶಿನ ಪುಡಿನ ಹಾಕ್ಕೊಂಬಿಡೋಣ ಸ್ವಲ್ಪ. ಈಗ ಉಪ್ಪು ನೋಡಿ ಹಾಕ್ಕೋಬೇಕು ನೋಡ್ರಿ. ಅದು ಭಾಳ ತಂದು ತೆಗಿಯಕ್ಕೆ ಬರೋಂಗಿಲ್ಲ, ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ. ನಾನು ಒಂದು ಸ್ವಲ್ಪ ಹಾಕ್ಕೊತೀನಿ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿ ಈ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಒಗ್ಗರ್ನಿಗೆ ಹಾಕ್ಕೊಂಬಿಡೋಣ್ರಿ. ಇದನ್ನು ಹಾಕ್ಕೊತೀನಿ ನೋಡ್ರಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಮೆದುಳಿಗೆ ಭಾಳ ಚಲೋ ಇದು. ಈಗ ಹಾರ್ಟ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಆರೋಗ್ಯಕರ. ಅದನ್ನು ಎಲ್ಲಿನ ಮೇಲೆ ಮಾಡಿಕೊಡ್ಬೇಕು. ಬೇರೆ ಬೇರೆ ಐಟಮ್ಸ್ ಥರ ಮಾಡಿಕೊಡ್ಬೋದು ಇದನ್ನು. ಇದೇನು 12 ತಿಂಗಳು ಸಿಗ್ತೈತ್ರಿ ಪಲ್ಯ. ಬೇಕಾದ ತಂದು ಮಾಡ್ಕೊಂಡು ಊಟ ಮಾಡ್ಬೋದು. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡಕತ್ತೀರಿ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋದ ಬೆಲ್ ಬಟನನ್ನು ಆನ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾ ಹಾಕೋ ವಿಡಿಯೋಗಳೆಲ್ಲ ಎಲ್ಲರ್ಕಿನ್ನ ಮೊದಲು ನೀವು ನೋಡ್ಬೋದು. ಈಗ ಹಿಂಗಾತು ನೋಡ್ರಿ ಪಲ್ಯ. ಇದಕ್ಕೆ ಆ ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀವಲ್ರಿ ಅವನ್ನ ಈಗ ಪಲ್ಯಕ್ಕೆ ಹಾಕ್ಕೊತೀನಿ ನೋಡ್ರಿ. ಈಗ ಅದನ್ನ ಮಿಕ್ಸ್ ಮಾಡೋಣ್ರಿ. ಅಷ್ಟು ಪಲ್ಯನ ಈ ಬ್ಯಾಳಿನ ಮಿಕ್ಸ್ ಮಾಡೋಣ. ಅದ್ರ ಜೋಡಿ ಮಿಕ್ಸ್ ಆಗಬೇಕೆಲ್ಲ ಅದು. ಅಂದ್ರೆ ಅದು ಪಲ್ಯದೆಲ್ಲ ಕುದಿತೈತಿ. ಈಗೆಲ್ಲ ಮಿಕ್ಸ್ ಆಯ್ತು ನೋಡ್ರಿ. ಅದು ಈ ಬೇಳೆ ಕುದಿಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಹಾಕ್ಕೊಳ್ಳೋಣ್ರಿ ನೋಡಿ. ಅಂದ್ರೆ ಪಲ್ಯ ಕುದಿರ್ತೈತಿ. ಇದು ಬೇಳೆ ಕುದಿಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಅದಕ್ಕೆ. ಈಗ ಒಂದು ಸ್ವಲ್ಪ ಹಾಕ್ಕೊಂತೀನಿ ನೋಡ್ರಿ, ಒಂದು ಗ್ಲಾಸ್ನಷ್ಟು. ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ್ರಿ. ಒಂದು 2 ನಿಮಿಷ ಕುದಿಲಿ. ಅಂದ್ರೆ ಬೇಳೆ ಕುದಿತ ಅಂದ್ರೆ ಪಲ್ಯದ್ರಾಗ ಎರಡು ಮಿಕ್ಸ್ ಆಗಿ ಹಾಕವು. ಈಗ ಪಾಲಕ್ ಪಲ್ಯ ಆಯ್ತು ನೋಡ್ರಿ. ಇದು ಕುದ್ದೈತಿ. ಈಗ ಒಂದು ಪ್ಲೇಟ್ ತಗೊಂಡು ಕೆಳಗೆ ಇಳಿಸ್ಕೊಂಬಿಡೋಣ್ರಿ. ಹಿಂಗಾಗೈತೆ ನೋಡ್ರಿ ಪಲ್ಯ. ನೀವು ಬಿಸಿ ಬಿಸಿ ರೊಟ್ಯಾಗ ಚಪಾತಿ ಒಳಗೆ ಹಚ್ಕೊಂಡು ತಿನ್ಬೋದು. ತೊಗರಿ ಬ್ಯಾಳೆ ಪಿತ್ತ ಆಗುತ್ತಲ್ರಿ, ಅದಕ್ಕೆ ನಾವು ತೊಗರಿ ಬ್ಯಾಳೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಹೆಸರು ಬ್ಯಾಳೆನ ಯೂಸ್ ಮಾಡ್ತೀವಿ ನಾವು. ಹೆಸರು ಬ್ಯಾಳೆ ನೀವು ಜಲ್ದಿನ ಮಾಡ್ಕೊಬೋದ್ರಿ. ಬೇಗನೆ ನೆನೆತೈತಿ ಇದು. ನಿಮಗೆ ಹಂಗೆ ಅರ್ಜೆಂಟ್ ಇತ್ತಂದ್ರೆ
ಇವ್ನ ಬೇಳೆನ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರನ್ನ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಜಲ್ದಿನ ಒಂದು 20 ನಿಮಿಷನಾಗ ನೆನೆದು ಬಿಡ್ತಾವ ಬೇಳೆ. ನೀವು ಒಂದ್ಸಲ ಮಾಡಿ ನೋಡಿ ರುಚಿ ಹಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.